ಬ್ರ್ಯಾಂಡ್ ನ್ಯೂ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ. ಇದು ಯಾವ ಸರ್ ಮಾಡಲು? ಸರ್ 2023 ಮಾಡಲು ವಿವೋ ಸರ್. ಓಕೆ, ಎಷ್ಟು ರನ್ ಆಗಿದೆ ಸರ್? ಸರ್ ಬರೀ 20,000 ಹೊಡಿದೆ. ಓನ್ಲಿ 20,000 ಕಿಲೋಮೀಟರ್ ರನ್ ಆಗಿರುವಂತ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ. ನೋಡ್ತಾ ಇರ್ಬೋದು, ಕಂಪನಿ ಫಿಟೆಡ್ ಅಲಾಯ್‌ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ, ಡೈಮಂಡ್ ಕಟ್ ತರ ಬರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಎಲ್ಲ ಬರುತ್ತೆ ಫೀಚರ್ಸ್, ಹೇಳೋದೇ ಬೇಕಾಗಿಲ್ಲ. ಇಂಜಿನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು 10 ಇಂಚ್ ಟಚ್ ಸ್ಕ್ರೀನ್, ಏರ್ ಬ್ಯಾಗ್, ABS, ಆಮ್ರೆಸ್ಟ್, ಫ್ಯಾಬ್ರಿಕ್ ಸೀಟ್ಸ್. ಸರ್ ಇದು ವೆಹಿಕಲ್ ಎಷ್ಟು ರನ್ ಆಗಿದೆ? 20,000 ಹೊಡಿದೆ. 4 ವಿ ವರ್ಷನ್ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಸರ್ ಇದ್ದಾರೆ? 23 ಲಕ್ಷ ಹೇಳ್ತೀವಿ. ಒಂದು ಸ್ವಲ್ಪ ಸರ್ ಇವಾಗ ಈ ಗಾಡಿಗೆ ಡೌನ್ ಪೇಮೆಂಟ್ ಮಾಡಂಗಿದ್ರೆ ಎಷ್ಟು ಮಾಡ್ಬೋದು? ಒಂದು 5 ಲಕ್ಷ ಮಾಡ್ಬೋದು. ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಅಲ್ಲಿ ಸಿಗ್ಬಿಡುತ್ತೆ. ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಆಫ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು SLV ಕಾರ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಗಿರಿನಗರ್ ಅಲ್ಲಿ ಇರುವಂತ SLV ಕಾರ್ಸ್ ಹತ್ರ. ಅಂಡ್ ಬ್ರ್ಯಾಂಡ್ ನ್ಯೂ ಇನೋವಾ ಕ್ರಿಸ್ಟಾ ನೋಡಿದ್ರೆ ಯಾವ ಸರ್ ಮಾಡ್ಲದು? 23 ಮಾಡಲು ಬರೀ 20,000 ಹೊಡಿದೆ. ಬರೀ 20,000 ಅಷ್ಟೇ. ವಿವೋ ಸರ್. ವಿ ವರ್ಷನ್. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ. ಫುಲ್ ಬ್ರ್ಯಾಂಡ್ ನ್ಯೂ 2023 ವೆಹಿಕಲ್ ಇದೆ. ಅಂಡ್ ಅದೇ ತರ ನಿಮ್ಗೆ ಟಾಟಾ ಜಸ್ಟ್ ಇದೆ. ಸರ್ 2023 30,000 ಹೊಡಿದೆ ಗಾಡಿ. ಓಕೆ, ಅವರ CNG ಪೆಟ್ರೋಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಸರ್ ಇದು 7.5 ಲಕ್ಷ ಕೊಡ್ತೀವಿ ಸರ್. 7,30,000 ಫೈನಲ್ ಕೊಡ್ತೀವಿ ಸರ್. CNG ಪೆಟ್ರೋಲ್. CNG ಪೆಟ್ರೋಲ್ 7,30,000 ಫೈನಲ್. 2020 ಮಾಡಲು. ಓಕೆ, ಸಿಂಗಲ್ ಓನರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಸರ್ 6,20,000 ಹೇಳ್ತೀವಿ ಸರ್. ಒಂಚೂರು ಹೆಚ್ಚು ಕಮ್ಮಿ ಮಾಡಿ. ಸರ್ ಇದು ಟಾಟಾ 16 ಮಾಡಲು, ಟಾಟಾ ಜೆಸ್ಟ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು 1.10 ಓಡಿದೆ. XM ಇದು. XM ವೇರಿಯಂಟ್. XM ವೇರಿಯಂಟ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಬಿಡ್ತೀವಿ? ಸರ್ ಇದು 3.5 ಹೇಳ್ತೀವಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ. ಸರ್ ಇದು 2020 ಮಾಡಲು ZDI. ಓಕೆ, ಇದು ಸೆಕೆಂಡ್ ಓನರ್. ಓಕೆ, ಇದು 7.30 ಹೇಳ್ತೀವಿ ಸರ್. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸರ್ ಇದು 2020 ಮಾಡಲು. ಓಕೆ, ಇದು ಫುಲ್ ಟಾಪ್ ಎಂಡ್ ಗಾಡಿ. ಓಕೆ, ಇದು ಬರೀ 40,000 ಓಡಿದೆ. ಬರೀ 40,000 20 ಮಾಡಲ್ ಅಷ್ಟೇ. 20 ಮಾಡಲು. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ, ವಿತ್ ಅಲಾಯ್ ವೀಲ್ಸ್. 5 ಲಕ್ಷ ಹೇಳ್ತೀನಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಿ. 5 lakhs ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ವೇರಿಯಂಟ್. ಓಕೆ, ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಬಿಡ್ತಾರೆ? ಸರ್ ಇದು 3.80 ಹೇಳ್ತೀವಿ. ಒಂದು ಹೆಚ್ಚು ಕಮ್ಮಿ ಮಾಡ್ತೀವಿ. ಸರ್ 2023 40,000 ಓಡಿದೆ. ಓಕೆ, ಪೆಟ್ರೋಲ್ ವರ್ಷನ್. ಓಕೆ, VXI. VXI. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಿದ್ರ? ಸರ್ ಇದು 7.5 ಲಕ್ಷ. ಇದು 2020 ಮಾಡಲು ZDI ಪ್ಲಸ್. ಓಕೆ, ಸಿಂಗಲ್ ಓನರ್. 90,000 ಶೋರೂಮ್ ರೆಕಾರ್ಡ್ ಇದೆ. 7,60,000 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಮಾಡ್ತೀವಿ. 7,60,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 23 ಮಾಡಲ ಸರ್. ಇದು 2023 ZXI. ಓಕೆ, ಪೆಟ್ರೋಲ್ ವರ್ಷನ್. ಸಿಂಗಲ್ ಓನರ್. 43,000 ಓಡಿದೆ. ZXI ಪೆಟ್ರೋಲ್ ವರ್ಷನ್, ಸಿಂಗಲ್ ಓನರ್, 43,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. 7.80 ಹೇಳ್ತೀವಿ. ಒಂದು ಸ್ವಲ್ಪ ಹೆಚ್ಚು. ಸರ್ ಇದು ಪೆಟ್ರೋಲ್ ಅಲ್ಲ? ಬರೀ ಪೆಟ್ರೋಲ್. ಓನ್ಲಿ ಪೆಟ್ರೋಲ್. 5.5 ಲಕ್ಷ ಹೇಳ್ತೀವಿ. ಸರಿ. ಸರ್ ಬರೀ ಮೊರೈಜೋಗಳು ಮಾತ್ರ ಎಷ್ಟಿದೆ? 3 ಗಾಡಿ ಇದೆ. 3 ಗಾಡಿ ಮೊರೈಜೋ ಇದೆ. ಶೋರೂಮ್ ಸರ್ವಿಸ್ ಇದೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್. ಸರ್ 4,80,000 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. CNG ಪೆಟ್ರೋಲ್. ಓಕೆ. ಸರ್ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು CNG ಪೆಟ್ರೋಲ್ ಗಾಡಿ. ರೇರ್ ಗಾರ್ಡ್ ಕೂಡ ಇದೆ ನಿಮ್ಗೆ. ಸರ್ ಏನ್ ಹೇಳಿದ್ದು ಪ್ರೈಸ್? 6.5. ಒಂದು ಸ್ವಲ್ಪ ಹೆಚ್ಚು. ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಇದೆ ಗಾಡಿಯಲ್ಲಿ. ಸರ್ ಬರೀ ಆಪಲ್ ಕಟ್ಗಳು ಎಷ್ಟಿದೆ ಸರ್? ಒಂದು 10 ಗಾಡಿ ಇದೆ. 10 ಗಾಡಿ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಆಫ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು SLV ಕಾರ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು, ಗಿರಿನಗರ್ ಅಲ್ಲಿ ಇರುವಂತ SLV ಕಾರ್ಸ್ ಹತ್ರ ಬಂದಿದೀವಿ. ಅಂಡ್ ಕಂಪ್ಲೀಟ್ ಆಗಿ ಹೊಸ ಸ್ಟಾಕ್ ಎಲ್ಲ ಬಂದಿದೆ ನಿಮ್ಗೆ. ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ಬಂದ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಹತ್ರ 40 to 50, 60 ವೆಹಿಕಲ್ಸ್ ಎಲ್ಲ ಸಿಗುತ್ತೆ ಈ ಸಲ ಬಂದ್ಬಿಟ್ಟು. ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಟೊಯೋಟಾ ಇನೋವಾ ಕ್ರಿಸ್ಟಾ ಬ್ರ್ಯಾಂಡ್ ನ್ಯೂ ಗಾಡಿ ಸಿಗುತ್ತೆ. ಅದೇ ತರ ನಿಮ್ಗೆ ಹುಂಡೈ ಗಾಡಿ ಕೂಡ ಬ್ರ್ಯಾಂಡ್ ನ್ಯೂ ಗಾಡಿ ಎಲ್ಲ ಸಿಗುತ್ತೆ. ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಇನ್ನೇನು ಇವಾಗ ಆಗೋಯ್ತು ಈ ವರ್ಷ, ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ಹೊಸ ಸ್ಟಾಕ್ ಎಲ್ಲ ರೆಡಿ ಆಗಿದೆ. ಅಂಡ್ ಎಷ್ಟು ಸ್ಟಾಕ್ ಇದೆ ಸರ್ ಈ ಸಲ? 60 ವೆಹಿಕಲ್. 60 ವೆಹಿಕಲ್. ಅಂಡ್ ಬ್ರ್ಯಾಂಡ್ ನ್ಯೂ ಇನೋವಾ ಕ್ರಿಸ್ಟಾ ನೋಡಿದ್ರೆ ಯಾವ ಸರ್ ಮಾಡ್ಲದು? 23 ಮಾಡಲು. ಬರೀ 20,000 ಓಡಿದೆ. ಬರೀ 20,000 ಅಷ್ಟೇ. ವಿ ವರ್ಷನ್. ಅಂಡ್ ಇದು ಯಾವ ಸರ್ ಮಾಡ್ಲಿದು? 23 ಅವರ. 23 ಅವರ. ಓಕೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಡಿಸೈರ್ ಗಳು ಎಷ್ಟಿದೆ ಸರ್ ಈ ಸಲ? ಡಿಸೈರ್ ಒಂದು 15 ಗಾಡಿ ಇದೆ ಸರ್. 15 ಗಾಡಿ ಇದೆ ಡಿಸೈರ್. ಅಂಡ್ ಅದೇ ತರ ಲಾಂಗ್ ವೆಹಿಕಲ್ ಗಳು ಎಲ್ಲ ಫ್ಯಾನ್ಸಿ ವೆಹಿಕಲ್ ಗಳೇ. ಮೊರೆಜೋ ಕೂಡ ಕಾಣಿಸುತ್ತೆ. ಅಂಡ್ ಇಕೋ ಕೂಡ ಇದೆ ನಿಮ್ಗೆ. ಅಂಡ್ ಸರ್ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ಸರ್ 15 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ. 2015 ಇಂದ. ಸರ್ ಇವಾಗ ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತಾ? ಕರ್ನಾಟಕ ಕಂಪ್ಲೀಟ್ ಆಗಿ ಕರ್ನಾಟಕ ಪೂರ್ತಿ ಲೋನ್ ಮಾಡ್ಕೊಡ್ತಾರೆ ನಿಮ್ಗೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ಅಂಡ್ ಫುಲ್ ವಿಡಿಯೋನ ನೋಡಿ, ಜಸ್ಟ್ ಇರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಸರ್ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ. ಫುಲ್ ಬ್ರ್ಯಾಂಡ್ ನ್ಯೂ 2023 ವೆಹಿಕಲ್ ಇದೆ. ಅಂಡ್ ಅದೇ ತರ ನಿಮ್ಗೆ ಟಾಟಾ ಜಸ್ಟ್ ಇದೆ. ಅಂಡ್ ಬ್ಲೂ ಕಲರ್, ಇದು ಒಳ್ಳೆ ಗಾಡಿ. ಕಲರ್ ಮೆರೂನ್ ಕಲರ್ ಡಿಸೈರ್ ಇದೆ. ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ರೆ. ಅಂಡ್ ಸರ್ ಬನ್ನಿ ಇವಾಗ ಹೊಸ ಗಾಡಿಯಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ. ಯಾವ ಸರ್ ಮಾಡ್ಲಿದು?
ಸರ್ 2023 30,000 ಓಡಿದೆ ಗಾಡಿ. ಓಕೆ ಅವರ CNG ಪೆಟ್ರೋಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಸರ್ ಇದು 7.5 ಲಕ್ಷ ಕೊಡ್ತೀವಿ ಸರ್. 7,50,000 23 ಮಾಡಲು 23 ಮಾಡಲು 30,000 ಓಡಿದೆ ಅಷ್ಟೇ. ಸೊ ನೋಡ್ತಾ CNG ಇರ್ಬೋದು ಪೆಟ್ರೋಲ್. CNG ಪೆಟ್ರೋಲ್ ಫುಲ್ ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು ಸರ್. ಸೊ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ನೋಡ್ತಾ ಇರ್ಬೋದು. ರೇರ್ ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ. ಸೊ ಒಳಗಡೆ ಇಂಟೀರಿಯರ್ಸ್ ನೋಡಿದ್ರೆ ಸಾಕು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ. ಬರೀ 32,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಇವನ್ ರೇರ್ ಕೂಡ AC ಇದೆ, ಆಮ್ರೆಸ್ಟ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 7,30,000 ಫೈನಲ್ ಕೊಡ್ತೀವಿ ಸರ್. ಸರ್, CNG ಪೆಟ್ರೋಲ್. CNG ಪೆಟ್ರೋಲ್ 7,30,000 ಫೈನಲ್. ಸರ್ ಇದು ಟ್ಯಾಂಕ್ ಕೆಪಾಸಿಟಿ ಏನಿದು? ಇದು KG ಲೆಕ್ಕದಲ್ಲಿ ಬರುತ್ತೆ. ಕೆಜಿ ಬರುತ್ತೆ. ಹೌದೌದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ CNG ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಅಂಡ್ ಅದೇ ತರ ನಿಮ್ಗೆ ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ಇದೆ. ಅನ್ಯೂಸ್ಡ್ ಸ್ಟೆಪ್ನಿ. ಓಕೆ, ಬ್ರ್ಯಾಂಡ್ ನ್ಯೂ ವೆಹಿಕಲ್. ಸರ್ 7,30,000 ಫೈನಲ್. ಏನೊಂದು 1.5-2 ಲಕ್ಷ ಡೌನ್ ಪೇಮೆಂಟ್ ಹೋಗ್ಬಿಟ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ಇದೆ. ಗಾಡಿ ನೋಡ್ತಾ ಇರ್ಬೋದು 4006. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ? ಸರ್ ಇದು 90,000 ಓಡಿದೆ. 2020 ಮಾಡಲು. ಓಕೆ ಸಿಂಗಲ್ ಓನರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಸರ್ 6,20,000 ಹೇಳ್ತೀವಿ ಸರ್. ಒಂಚೂರು ಹೆಚ್ಚು ಕಮ್ಮಿ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿ. ಅಂಡ್ 4 ಟೈರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸರ್ 6,70,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 620 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಟಾಟಾ ಜಸ್ಟೆಡ್ ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ, ಹೇಳಿ ಸರ್. ಸರ್ ಇದು ಟಾಟಾ 16 ಮಾಡಲು ಟಾಟಾ ಜೆಸ್ಟ್. ಓಕೆ ಸಿಂಗಲ್ ಓನರ್ ವೆಹಿಕಲ್. ಓಕೆ ಇದು 1.10 ಓಡಿದೆ. XM ಇದು. XM ವೇರಿಯಂಟ್. XM ವೇರಿಯಂಟ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಬಿಡ್ತೀವಿ? ಸರ್ ಇದು 3.5 ಹೇಳ್ತೀವಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ. 3,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ. ಅಂಡ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ₹1 ಖರ್ಚಿಲ್ಲ. ಬರೀ ಡೀಸೆಲ್ ಹಾಕೊಂಡು ಓಡಿಸ್ತಾ ಇರೋದು, ದುಡಿತಾ ಇರೋದೇ ಕೆಲಸ. ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದೇ ತರ ಒಂದು ಮೆರೂನ್ ಕಲರ್ ಡಿಸೈರ್ ಇದೆ. ಸರ್ ಯಾವ್ದು ಮಾಡ್ಲಿದು? ಸರ್ ಇದು 2020 ಮಾಡಲು ZDI. ಓಕೆ ಇದು ಸೆಕೆಂಡ್ ಓನರ್. ಓಕೆ ಇದು 7.30 ಹೇಳ್ತೀವಿ ಸರ್. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 7,30,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ZDI ವರ್ಷನ್. ZDI ವರ್ಷನ್ ಫುಲ್ ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಸೊ ನಿಮ್ಗೆ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದು ಬರೀ ಬೋರ್ಡ್ ನೋಡಿ ಎಲ್ಲೋ ಬೋರ್ಡ್ ಅನ್ಕೋಬೇಕಷ್ಟೇ. ಸೊ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಸರ್ ಇದು ಗಾಡಿ ಎಷ್ಟು ರನ್ ಆಗಿದೆ? ಸರ್ 1.12 ಓಡಿದೆ ಸರ್. ಸರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಏನ್ ಹೇಳಿ ಸರ್ ಪ್ರೈಸ್? 7,30,000 ಒಂದ್ ಸ್ವಲ್ಪ ಹೆಚ್ಚು. 7,30,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಟಾಟಾ ಜಸ್ಟ್ ಇದೆ, ಹೇಳಿ ಸರ್. ಸರ್ ಇದು 2020 ಮಾಡಲು. ಓಕೆ ಇದು ಫುಲ್ ಟಾಪ್ ಎಂಡ್ ಗಾಡಿ. ಓಕೆ ಇದು ಬರೀ 40,000 ಓಡಿದೆ. ಬರೀ 40,000 20 ಮಾಡಲ್ ಅಷ್ಟೇ. 20 ಮಾಡಲು. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ ವಿತ್ ಅಲಾಯ್ ವೀಲ್ಸ್. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್, ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್. ಬರೀ 40,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಅಂಡ್ ಈ ಗಾಡಿಗೂ ಕೂಡ ಅನ್ಯೂಸ್ಡ್ ಸ್ಟೆಪ್ನಿ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಸರ್ 5 ಲಕ್ಷ ಹೇಳ್ತೀನಿ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ. 5 lakhs ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ 3.5 ಲೋನೇ ಆಗುತ್ತೆ. 3.5 ಲೋನೇ ಆಗುತ್ತೆ. ಬರೀ 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು. ಬರೀ 40,000 ಕಿಲೋಮೀಟರ್ ಓಡಿರುವಂತ ಟಾಟಾ ಜಸ್ಟ್ ಫುಲ್ ಟಾಪ್ ಎಂಡ್ ಗಾಡಿ ಸಿಕ್ಬಿಡುತ್ತೆ ನಿಮ್ಗೆ. ಅಂಡ್ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 40,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಅಂಡ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. 1466 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಓಕೆ ಅದೇ ತರ ಇನ್ನೂ ಒಂದು ಟಾಟಾ ಜಸ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2017 ಸಿಂಗಲ್ ಓನರ್ ವೆಹಿಕಲ್. ಓಕೆ ಇದು 1 ಲಕ್ಷ ಚಿಲ್ಲರೆ ಓಡಿದೆ ಗಾಡಿ. ಓಕೆ 2 ಹೊಸ ಟೈರ್ ಇದೆ. ಇದು XC ಇದು. XT ವೇರಿಯಂಟ್. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಬಿಡ್ತಾರೆ? ಸರ್ ಇದು 3.80 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು. 3,80,000 ಹೆಚ್ಚು ಕಡಿಮೆ ಆಗುತ್ತೆ. ಬ್ರ್ಯಾಂಡ್ ನ್ಯೂ 2 ಟೈರ್ ಇದೆ ಗಾಡಿಯಲ್ಲಿ, ಅಪೋಲೋ ಟೈರ್ಸ್. 3,80,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್ ಬರುತ್ತೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ. ಸರ್ ಇದು ಯಾವ ಸರ್ ಮಾಡ್ಲಿದು?
ಸರ್ 2023 40,000 ಓಡಿದೆ. ಓಕೆ ಪೆಟ್ರೋಲ್ ವರ್ಷನ್ ಓಕೆ VXI. VXI. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಾ? ಸರ್ ಇದು 7.5 ಲಕ್ಷ. ಇದು ಓನ್ಲಿ ಪೆಟ್ರೋಲ್, Only CNG ಎಲ್ಲ ಡೀಸೆಲ್ ಎಲ್ಲ ಓನ್ಲಿ ಪೆಟ್ರೋಲ್ ಅಷ್ಟೇ. ಸರ್ 7,50,000. ಹೌದು ಸರ್. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 2020 ಮಾಡ್ಲು, 23 ಮಾಡ್ಲು. ಸೊ ನೋಡ್ತಾ VXI. ಇರ್ಬೋದು 2023 ಮಾಡ್ಲು. ನಿಮ್ಗೆ ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಬ್ರ್ಯಾಂಡ್ ನ್ಯೂ ವೆಹಿಕಲ್, ಬರೀ ಕಡಿಮೆ ಓಡಿದೆ. ಎಷ್ಟು ರನ್ ಆಗಿದೆ ಸರ್ ಇದು? 40,000 ಓಡಿದೆ. ಬರೀ 40,000 ಕಿಲೋಮೀಟರ್ ಓಡಿರೋ ಅಂತ ಗಾಡಿ, ಅದು ಕೂಡ ಪೆಟ್ರೋಲ್ VXI ಗಾಡಿ. ಸರ್ ಇವಾಗ ಈ 2023 ಮಾಡ್ಲು VXI ಡಿಸೈರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 7,30,000 ಫೈನಲ್.